ಗಂಡನ ಮನೇಲಿ ನಾವು ಎಷ್ಟು ಚೆನ್ನಾಗಿದ್ರೂ ತವ್ರ ಮನೆಗೆ ಹೋಗೋ ಖುಷಿ ನಮ್ಮ ಹೆಣ್ಮಕ್ಳಿಗೆ ಗೊತ್ತೋದು ನಾವು ಎಷ್ಟು ಹ್ಯಾಪಿಯಾಗಿ ಎಷ್ಟು ಖುಷಿಯಾಗಿ ಹೋಗ್ತೀವಿ ಅಂತಂದೇಳಿ. ಅದಕ್ಕೆ ಬೆಳಗ್ಗೆ ಎದ್ದು ಬೇಗನೆ ರೆಡಿ ಆದ್ವಿ. ನಾನು, ಹರ್ಷ ಮತ್ತು ಅವ್ರ ಪಪ್ಪ ಅವ್ರು ನಮಗೆ ರೈಲ್ವೆ ಸ್ಟೇಷನ್ಗೆ ಬಿಡೋಕ್ಕೆ ಬರ್ತಿದ್ರು. 8 ಟ್ರೈನ್ ಇದೆ, 8 ಅಲ್ಲ 8:40ಗೆ ಟ್ರೈನ್ ಇದೆ. ಹಂಗಾಗಿ ನಮ್ಮ ಮನೆಯಿಂದ 7 ಹೊರಟ್ಬಿಟ್ವಿ. ನಮ್ಮ ಮನೆ ತುಂಬ ದೂರ ಇರೋದ್ರಿಂದ ಬೇಗನೆ ಹೋದರೆ 1 ತಾಸು ಬೇಕಲ್ವ ಬೆಂಗಳೂರು ಟ್ರಾಫಿಕ್ಕಿಂದ ರೀಚ್ ಆಗೋಕ್ಕೆ ನಮ್ಮ ಮನೆಗೆ. ಸೊ ಅಲ್ಲಿಂದ ಮನೇಲಿ ಏನೂ ತಿಂದಿರಲಿಲ್ಲ. ಬ್ರೇಕ್ಫಾಸ್ಟ್ನ ನಾವು ಅಲ್ಲೇ ಮಾಡ್ಕೊಳ್ಳೋಣ ದಾರಿಯಲ್ಲಿ ಅಂಥೇಳಿ ಅಲ್ಲಿ ಬ್ರೇಕ್ಫಾಸ್ಟಿಗೆ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಹರ್ಷಗೆ ಹೊರಗಡೆ ಇಡ್ಲಿ ಮತ್ತು ದೋಸೆ ತುಂಬ ಇಷ್ಟ. ಇದು ಇಡ್ಲಿ ನೋಡಿದರೆ ಇಡ್ಲಿ ಚಟ್ನಿ ಸಾಂಬಾರು ಇದೇ ನೆನಪಾಗುತ್ತೆ ಅಲ್ವಾ. ಇಡ್ಲಿ ತಿನ್ನಿಸಿದ್ವಿ. ಅವ್ರ ಪಪ್ಪ ಡಿಪ್ಪು ವಡೆ ಮತ್ತು ಇಡ್ಲಿ ತೊಗೊಂಡಿದ್ರು. ನಾನು ಮಾತ್ರ ಯಾವಾಗ ತೊಗೊಂಡು ಮಸಾಲೆ ದೋಸೆನ ನಾನು ತಗೊಂಡೆ. ತುಂಬ ಚೆನ್ನಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವು ಅಲ್ಲಿಂದ ಸ್ಟ್ರೇಟವೇ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅದನ್ನೇ ಮರಿಬೇಕಿಲ್ಲಿ ಟೀ ಮಾತ್ರ ಕಂಪಲ್ಸರಿ. ಟಿಫನ್ ಆದಮೇಲೆ ಬೆಳಗ್ಗೆ ಟೀ ಕುಡ್ದಿರಲಿಲ್ಲ, ಹಂಗಾಗಿ ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಕುಡಿದ್ವಿ. ನೆಕ್ಸ್ಟ್ ರೈಲ್ವೆ ಸ್ಟೇಷನಿಗೆ ಹೋಗಿ ಅವರು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊತಾ ಇದ್ರು. ನಮ್ಮದು ಆಲ್ರೆಡಿ ರಿಸರ್ವೇಷನ್ ಇದೆ, ಹಂಗಾಗಿ ನಾವು ಸ್ಟ್ರೇಟಾಗಿ ಅಲ್ಲಿಂದ ನಡ್ಕೊತಾ ಹೋದ್ವಿ. ನಮ್ಮ ಹರ್ಷಗೆ ಬಸ್ಗಿಂತ ಜಾಸ್ತಿ ಟ್ರೈನ್ ಅಂದರೆ ತುಂಬ ಇಷ್ಟ. ಟ್ರೈನು ಚುಕ್ ಬುಕ್ ಅಂತ ಸೌಂಡ್ ಮಾಡುತ್ತಂತೆ. ಅದಕ್ಕಾಗಿ ನಮ್ಮ ಹಸ್ಬೆಂಡ್ಗೆ ಕಳ್ಸಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಂತೂ ಆಗ್ತಿತ್ತು. ಬಟ್ ತವ್ರ ಮನೆಗೆ ಹೋಗೋ ಖುಷಿ ತುಂಬ ಜಾಸ್ತಿ ಆಗ್ತಿತ್ತು. ಟ್ರೈನಲ್ಲಿ ಹೋದ್ಮೇಲೆ 1-2 ತಾಸು 2-2.5 ತಾಸು ನಮ್ಮ ಹರ್ಷ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದ. ಅದಾದಮೇಲೆ ನಂಗೆ ಲೈಟಾಗಿ ಹಶ್ವಾಗ್ತಿತ್ತು. ಆ ಟೈಮಲ್ಲಿ ಸಮೋಸ ಬಂದಿದ್ವು. ಅವನ್ನ ಮಲಗಿಸಿ ನಾನು ಕೂತ್ಕೊಂಡು ಸಮೋಸನ ಎಂಜಾಯ್ ಮಾಡಿದೆ. ಆಮೇಲೆ ಹರ್ಷ ಇದ್ದಿದ್ದ ಮನೆಯಿಂದನೇ ಸ್ನ್ಯಾಕ್ಸ್ನ ತೊಗೊಂಡಿದ್ವಿ. ಆ ಸ್ನ್ಯಾಕ್ಸ್ನ ತಿಂದ್ಕೊಂಡು ನೆಕ್ಸ್ಟ್ ನಮ್ಮ ಎದುರುಗಡೆ ಇರೋ ಆಂಟಿ ಹರ್ಷಗೆ ತಿನ್ನೋಕ್ಕೆ ಪುಳಿಯೋಗರೆ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ವಿ. ಆಮೇಲೆ ಇದ್ದು ಸ್ನ್ಯಾಕ್ಸ ತಿಂದ್ಕೊಂಡು ನೆಕ್ಸ್ಟ್ ಮಜ್ಜಿಗೆ ಕುಡಿಬೇಕು ಅನ್ನಿಸ್ತು. ಮಜ್ಜಿಗೆ ಪ್ಯಾಕೆಟ್ನ ತೊಗೊಂಡು ಫಸ್ಟ್ ಹರ್ಷಗೆ ಟೇಸ್ಟ್ ಮಾಡಿಸಿದ್ದೆ. ಯಾಕೋ ಗೊತ್ತಿಲ್ಲ, ಅಷ್ಟು ಓಕೆ ಆಗಿತ್ತು. ಬಟ್ ನನಗೂ ಅಷ್ಟು ಇಷ್ಟ ಆಗಿಲ್ಲ. ಅವ್ನು ಮಾತ್ರ ಉಗಿದೇ ಬಿಟ್ಟ, ಸರಿ ಇಲ್ಲ ಅಂಥೇಳಿ. ಅಷ್ಟೊತ್ತಿಗೆ ಸ್ಟೇಷನ್ ಬಂದುಬಿಡ್ತು. ಅವನು ನಮ್ಮ ಪಪ್ಪನ ಗುರ್ತಿಡ್ದು ಅವ್ರು ನೋಡಿ ಇಷ್ಟು ಚೆನ್ನಾಗಿ ಓಡೋದ ಗೊತ್ತಾ. ಅವ್ರು ನೋಡಿದ ತಕ್ಷಣ ತುಂಬ ಖುಷಿ ಆಗಿಬಿಡ್ತು. ಪಪ್ಪ ಮಮ್ಮಿ ಇಬ್ಬರು ಬಂದಿದ್ದರು ನಮ್ಮನ್ನ ಕರೆಯೋಕ್ಕೆ. ನಾವು ಅಲ್ಲಿಂದ ಸ್ಟ್ರೇಟವೇ ಆಟೋ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಈವ್ನಿಂಗು ಒಂದು ಹೊರಗಡೆ ವಾಕಿಂಗ್ ಹೋದ್ವಿ. ಅದಾದಮೇಲೆ ಮನೆಗೆ ಬಂದಿದ್ದ ಖುಷಿಗೆ ನಮ್ಮ ಪಪ್ಪ ಅವನ್ನ ಎತ್ಕೊಂಡು ಮನೇಲಿ ದೇವರಿಗೆಲ್ಲ ನೀವು ಏನೇ ಮೊಮ್ಮಕ್ಕಳಾದಮೇಲೆ ಮಕ್ಕಳ ಮೇಲಿರೋ ಪ್ರೀತಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ. ನಿಜ ಅನಿಸಿದರೆ ಕಮೆಂಟ್ ಡೌನ್ ಮಾಡಿ. ಹಂಗಂತ ನನಗೇನು ಅನಿಸಿಲ್ಲ, ಬಟ್ ಮೊಮ್ಮಕ್ಕಳ ಮೇಲೆ ತುಂಬ ಪ್ರೀತಿ ಆಗುತ್ತೆ. ನೋಡಲಿ ಅಗರಬತ್ತಿನ ಹೆಂಗೆ ಬೆಳಗ್ತಿದ್ದಾನೆ ಅಂತೇಳಿ. ನನಗೆ ಭಯ ಆಗ್ತಿತ್ತು ಅವ್ನು ಯಾರಿಗಾದರೂ ಚುಚ್ಚಿದ್ರೆ ಕಷ್ಟ ಅಂತ. ಬಟ್ ಏನು ಗೊತ್ತಾ, ಅವ್ರಿಗೆ ತುಂಬ ನಂಬಿಕೆ ಇವನ ಮೇಲೆ.